ನಮಸ್ಕಾರ ಸ್ನೇಹಿತರೆ, ಲಕ್ಷ್ಮಿ ವಿಲೇಜ್ ಕುಕಿಂಗಿಗೆ ಸ್ವಾಗತ. ನಾನು ಇವತ್ತು ಸ್ಪೆಷಲ್ ಬೂತಾಯಿ ಪುಳಿ ಮುಂಚಿ ಮಾಡಕ್ ಬಂದಿನಿ. ಅದು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲೇ ನನ್ನ ಚಾನಲ್ಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗ್ರಿ. ನೋಡ್ರಿ ಮೀನು ಎಷ್ಟು ಫ್ರೆಶ್ ಆಗಿದಾವೆ. ಈಗ ಅಷ್ಟೇ ತಗೋ ಬಂದಿನಿ. ಎಷ್ಟೇ ತೊಳೆದ್ರೂ ಹೊರಗಿಳಿರ್ತವೆ. ಕಲ್ಲಿಗೆ ಹಾಕಿ ತಿಕ್ಕಬೇಕು. ಬಂಗಡೆ ಮೀನಾಗಾದ್ರೂ ಹೊರಗಿಲಿರಲ್ಲ. ಈ ತಾರ್ಲೆ ಮೀನಾಗ ಎಷ್ಟು ಕ್ಲೀನ್ ಮಾಡಿದ್ರೂ ಹೊರಗಿಳಿರ್ತಾವೆ. ಉಪ್ಪು, ಅರಿಶಿನ ಪುಡಿ ಇವೆರಡು ಹಾಕಿ ಮಿಕ್ಸ್ ಮಾಡಬೇಕು. ಈ ಥರ ಸ್ವಲ್ಪ ಹೊತ್ತು ನೆನೆಸಿಡ್ಕೋಬೇಕು. ಈಗ ಮಸಾಲೆ ಮಾಡ್ತೀನಿ ಹೆಂಗ ಅಂತ ನೋಡ್ಕೊಳ್ಳಿ. ಒಂದು 20 ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿನಿ. ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಆಗಂಗೆ ಹುರ್ಕೋಬೇಕು. ಇದು ರೋಸ್ಟ್ ಆಗಿದೆ, ತೆಗೆದು ಇಟ್ಕೋಬೇಕು. ಅದೇ ಹಂಚ ಮೇಲೆ ಮೆಂತ್ಯ ಹುರ್ಕೊತಾ ಇದ್ದೀನಿ. ಬೋಳ್ಕಾಳು, ಜೀರಿಗೆ, ಸ್ವಲ್ಪ ಮೂಳ್ಕಾಳು, ಧನಿಯಾ ಕಾಳು ಇವನ್ ಹಿಂಗೆ ಹುರ್ಕೊತ ಡ್ರೈ ರೋಸ್ಟ್ ಮಾಡಬೇಕು. ಇಷ್ಟೇ ಹುರಿದು ಸಾಕು, ಇಳಿಸಿಡ್ಕೊತೀನಿ. ಬೆಳ್ಳುಳ್ಳಿ, ಹುಣಸೆಹಣ್ಣು, ತಿರ್ಸ್ಬೇಕಾದ್ರೆ ಈರುಳ್ಳಿ ಹಾಕ್ಬೇಕು. ಒಂದು ಚಮಚ ಅರಿಶಿನ ಪುಡಿ ಅಲ್ಲಲ್ಲಿ ತಿರ್ಸ್ತಾ ಇದ್ದೀನಿ ಸಣ್ಣಕ್ಕೆ. ನಾನು ಮಣ್ಣಿನ ಬಾಣಿಗೆನೇ ತಗೊಂಡಿನಿ. ಮಣ್ಣಿನ ಬಾಣಿಗೆ ಮೀನು ಸಾರು ಮಾಡಿದ್ರೆ ಸಖತ್ ರುಚಿ ಬರ್ತೈತಿ. ಎಣ್ಣೆ, ಕರಿಬೇವಿನ ಸೊಪ್ಪು, ಹಸಿ ಶುಂಠಿ, ಹಸಿಮೆಣಸಿಕಾಯಿ, ಉಳ್ಳಾಗಡ್ಡೆ, ತಿರ್ಸಿಟ್ಕೊಂಡಿದ್ದು ಮಸಾಲೆ ಹಾಕ್ತಾ ಇದ್ದೀನಿ. ಇದನ್ನ ಎಣ್ಣೆಗೆ ಫ್ರೈ ಮಾಡಬೇಕು, ನೀರು ಹಾಕಬಾರ್ದು. ತಿರ್ಸಿದ ಖಾರನ 2 ನಿಮಿಷ ಎಣ್ಣೆಗೆ ಫ್ರೈ ಮಾಡ್ಕಿದ್ದೀನಿ. ಇವಾಗ ಫ್ರೈ ಆಗಿದ್ದು ಸಾಕು. ಈಗ ನೀರು ಹಾಕ್ತೀನಿ. ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿದ್ದೀನಿ ನಾನು. ಎರಡು ಲೋಟ ನೀರು ಹಾಕಿನಿ. ಈಗ 5 ನಿಮಿಷ ಇದು ಕುದಿಬೇಕು, ಆಮೇಲೆ ಮೀನು ಹಾಕೋದು. ತೊಳೆದಿಟ್ಟು ಮೀನು ಅರಿಶಿನ ಪುಡಿ ಉಪ್ಪು ಹಾಕಿ ಕಲಸಿಟ್ಟಿದ್ದೆ. ಇವಾಗ ಮಸಾಲೆ ಕುದೀತೈತಿ, ಇವಾಗ ಹಾಕ್ತೀನಿ.
ಅವಾಗ ಮೀನಿಗೂ ಸ್ವಲ್ಪ ಉಪ್ಪು ಹಾಕಿನಿ, ಇವಾಗ ಮಸಾಲೆಗೂ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಕಡಿಮೆ ಆಗ್ಬೋದು. ಇಷ್ಟು ಹಾಕಿದ್ರೆ ಕರೆಕ್ಟ್ ಆಗತ್ತೆ. ಮೀನು ಜಾಸ್ತಿ ಬೇಯಿಸೋದು ಬೇಡ, ಜಾಸ್ತಿ ಬೇಯಿಸ್ಬಿಟ್ರೆ ಮೀನು ಪೀಸ್ ಪೀಸ್ ಆಗಿಬಿಡ್ತವೆ. ಇದು ಕರೆಕ್ಟ್ ಹದ, ಈ ಹದಕ್ಕೆ ಇಳಿಸ್ಬಿಡ್ಬೇಕು. ಮೀನು ಸಾರು ಬೆಂತು, ಇಳಿಸಿ ಟೇಸ್ಟ್ ನೋಡೋಣ ಬನ್ನಿ. ಮೀನು ಸಾರು ರೆಡಿ ಆಗಿದೆ. ಅನ್ನಕ್ಕೆ ಹಾಕಿನ ಮೀನು ಸಾರು ಊಟ ಮಾಡ್ತೀನಿ. ಹೆಂಗಾಗಿದೆ ಹೇಳಿ ಹೇಳ್ತೀನಿ ಬರ್ರಿ ಟೇಸ್ಟು. ಉಣ್ಣಕ್ಕಿಂತ ಮೊದಲೇ ಮೀನು ಸಾರು ಅಂದರೆ ಗಮ್ ಗುಡ್ತೈತಿ. ಸಖತ್ತಾಗೈತಿ ಮೀನು ಸಾರು. ಮೀನು ಸಾರು ಸಖತ್ತಾಗೈತಿ. ಅದ್ರಾಗೂ ಈ ಗಡಿಗೆಗೆ ಮಾಡಿಕ್ಕಂತೂ ಭಾರಿ ರುಚಿ ಆಗೈತಿ ಮೀನು ಸಾರು. ನೋಡ್ರಿ, ಕಾಯಿ ಹಾಕಿ ಮಾಡೋದ್ಕಿಂತನೂ ಈ ಕಾಯಿ ಹಾಕ್ತತಿ ಮಾಡಿದ ಮೀನು ಸಾರು ಭಾರಿ ಟೇಸ್ಟ್ ಆಗೈತಿ. ಬೂತಾಯಿ ಪುಳಿ ಮುಂಚಿ ಸಖತ್ತಾಗೈತಿ, ಭಾರಿ ಟೇಸ್ಟ್ ಆಗೈತಿ. ಸಖತ್ತಾಗೈತಿ ಮೀನು ಸಾರು. ಈ ವಿಡಿಯೋ ಹೆಂಗೈತಿ ಹೇಳಿ ಕಮೆಂಟ್ ಮಾಡ್ರಿ. ಹಾಗೆಯೇ ನನ್ನ ಚಾನಲಿಗೆ ಲೈಕು, ಶೇರು, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಬಟನ್ ನಡೀರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.